ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಈಗ 7 ಗಂಟೆ ಆಗಿದೆ ಸ್ನೇಹಿತರೆ. ಬೆಳಗ್ಗೆಯೇ ಎದ್ದು ಒಂದು ಎಸ್ಟೇಟ್ ವಾಕ್ ಮಾಡ್ತಾಯಿದ್ದೀನಿ. ಸೊ ವ್ಯೂ ಯಾವ ಥರ ಇದೆ ತೋರಿಸ್ತೀನಿ. ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಒಂದು ವ್ಯೂ ಸಿಕ್ತು. ಸೊ ವ್ಯೂಸ್ ಎಲ್ಲ ಹಾಕ್ತೀನಿ ಯಾವ ರೀತಿ ಇದೆ ಅಂತ ನೋಡಿ. ಬೆಳಗ್ಗೆ ಟಿಫನ್ ಮಾಡಿಕೊಂಡು ಸ್ವಿಮ್ಮಿಂಗ್ ಪೂಲ್ ಇತ್ತು ಗೈಸ್, ಅಲ್ಟಿಮೇಟ್ ಆಗಿತ್ತು. ಸೊ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿಕೊಂಡು ಈಗ ಬಂದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀವಿ. ಸೊ ಇಲ್ಲೇ ಒಂದು ಚಂಬ್ರಾ ಪೀಕ್ ಅಂತಿದೆ. ಸೊ ಆ ಪೀಕ್ನ ವಿಸಿಟ್ ಮಾಡಿಕೊಂಡು ನೆಕ್ಸ್ಟ್ ನೋಡೋಣ, ಯಾವ್ದಾದ್ರು ಫಾಲ್ಸ್ ಇದ್ರೆ ಕವರ್ ಮಾಡೋಣ. ಸೊ ಈ ಡೇ ಮಾತ್ರ ಸೂಪರಾಗಿತ್ತು ಅಂದ್ಕೊಳ್ಳಿ. ಸೊ ಇದು ರೆಸಾರ್ಟ್ ಕೂಡ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು, ಕಾಟೇಜ್ ಇದೇನೆ ನಾವು ಉಳ್ಕೊಂಡಿದ್ದು. ಸೊ ಗೈಸ್, ಈ ಒಂದು ರೆಸಾರ್ಟ್ ಹೆಸರು ವೇದಾಂತ ಹಿಲ್ಲಾಕ್ ಅಂತ. ಸೊ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿರೋದನ್ನ ಒಂದು ವೀಡಿಯೋ ಹಾಕ್ತೀನಿ ನೋಡಿ. ನಮ್ಮ ಬಯ್ಯ ಡೈ ಹೊಡೆಗೆ ಸ್ಕೆಚ್ ಹಾಕ್ತಾರೆ ನೋಡಿ. ಒಂದು ಎರಡು ಮೂರು ಸ್ವಿಮ್ಮಿಂಗ್ ಪೂಲಲ್ಲಿ ಏನನ್ನೆಲ್ಲ ಮಾತುಕತೆ ಬರುತ್ತೆ ನೋಡ್ರಿ. ಒಂದು ಗಂಟೆ ಬಿಟ್ರೆ ನಂದು ವಾಟರ್ ರೆಸಿಸ್ಟೆಂಟ್ ಇರಬೇಕು, ವಾಟರ್ ಪ್ರೂಫ್ IP 69 ಅಂತ ಇರೋದು ಅದರಲ್ಲಿ ಕೊಟ್ಟಿದ್ದಾನೆ. ಅಲ್ಲಲ್ಲ, 1 ಗಂಟೆ ತನಕ ನೀರು ಹಾಕಿರಿ ನಾವಲ್ಲಂತೆ. ಈಗ ಏನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾ? ಸೊ ಗೈಸ್, ಈಗೊಂದು ರೆಸಾರ್ಟ್ ಟೂರು ಮಾಡೋಣ. ಸೊ ಒಂದು
ನೋಡೋಣ ಬನ್ನಿ ಏನೇನಿದೆ ಈ ಒಂದು ರೆಸಾರ್ಟಲ್ಲಿ ಅಂತ ನಿಮಗೂ ಕೂಡ ತಿಳಿಸ್ತೀನಿ ಬನ್ನಿ. ಸೊ ಗೈಸ್ ಇಲ್ಲಿ ಮಕ್ಕಳಿಗೆ ಆಟಾಡೋಕ್ಕೆ ಕೂಡ ಎಲ್ಲ ಫೆಸಿಲಿಟೀಸ್ ಇದೆ. ಸೊ ಅಲ್ಲಿ ಕೆಳಗಡೆ ಇರೋದು ನಮ್ಮದು ಕಾಟೇಜ್. ಇಲ್ಲಿ ಮಕ್ಕಳಿಗೆಲ್ಲ ಆಟಾಡೋಕ್ಕೆ ಜಾಗ ಇದೆ. ಸೊ ಅಲ್ಲಿ ಫೈರ್ ಕ್ಯಾಂಪ್ ಕೂಡ ಹಾಕ್ಬೋದು ಅಲ್ಲಿ. ಸೊ ನೈಟ್ ಹೊತ್ತಾದರೆ ಫೈರ್ ಕ್ಯಾಂಪ್ ಕೂಡ ಹಾಕ್ಕೊಡ್ತಾರೆ. ಸೊ ಅಲ್ಲಿ ಮೇಲ್ಗಡೆ ಸ್ವಿಮ್ಮಿಂಗ್ ಪೂಲ್. ಸೊ ಹಾಗೆ ಒಂದು ಎಸ್ಟೇಟ್ ವಾಕ್ ಮಾಡ್ತಾಯಿದ್ದೀನಿ ಗೈಸ್. ಇಲ್ಲೇನೋ ಒಂದಿದೆ ಮನೆ ಅನಿಸುತ್ತೆ. ಎಷ್ಟು ಸಕ್ಕತ್ತಾಗಿದೆ ಗೈಸ್. ಮನೇನೋ ಅಥವಾ ಏನು ಗೊತ್ತಾಗ್ತಾಯಿಲ್ಲ, ನೋಡೋಣ. ಸೊ ಹಂಗೆ ಎಸ್ಟೇಟ್ ಇಲ್ಲಿ ವಾಕ್ ಮಾಡ್ತಿರ್ಬೇಕಾದ್ರೆ ನನಗೆ ಮನೆ ಅನ್ನಿಸ್ತು, ಬಟ್ ಮನೆ ಅಲ್ಲ, ಅದು ಮಿಸ್ಟಿ ಪೀಕ್ ಅಂತ ಏನೋ ಮೋಸ್ಟ್ಲಿ ಹೋಮ್ ಸ್ಟೇ ಇರಬೇಕು. ಸೊ ಪಕ್ಕದಲ್ಲಿ ಇಲ್ಲೇ ಒಂದು ಹೋಮ್ ಸ್ಟೇ ಇದೆ, ಜಸ್ಟ್ ಒಂದು 100 ಮೀಟರ್ಸ್ ಇಲ್ಲ ಇನ್ನೊಂದು ಹೋಮ್ ಸ್ಟೇ ಇದೆ. ಚೆನ್ನಾಗಿದೆ ಮಾತ್ರ, ನೇಚರ್ ಮಧ್ಯದಲ್ಲಿ ನೋಡ್ಬೋದು. ಬ್ಯಾಂಬೂ ಟ್ರೀ ಏನೋ ಸೌಂಡ್ ಬಂತು. ಸೂಪರ್ ಇದೆ ಗೈಸ್. ಮೋಸ್ಟ್ಲಿ ಕಾರ್ಲಾಡ್ ಅಂತ ಏನೋ ಇತ್ತು, ಅದು ಊರ ಹೆಸರು ಇರ್ಬೋದು, ಗೊತ್ತಿಲ್ಲ. ಸೊ ಗೈಸ್ ಇವತ್ತಿನ ಒಂದು ಡೇ 3 ವಿಡಿಯೋ ಇದು. ಸೊ ಫಸ್ಟ್ ಇದರಲ್ಲಿ ರೆಸಾರ್ಟ್ ಟೂರ್ ಕೊಟ್ಟಿದ್ದೀನಿ. ಆಮೇಲೆ ಈಗ ಒಂದು ಪೀಕ್ ಇದೆ, ನೋಡೋಣ ಏನೇನಿದೆ ಅಂತ, ಹೋಗ್ಬೇಡ. ಸೊ ಗೈಸ್ ಈಗ ಹೊರಡ್ತೀವಿ. ಸೊ ಅಲ್ಲಿ ಯಾವುದೋ ಒಂದು ಪೀಕ್ ಅಥವಾ ಏನೋ ಹೋಗ್ಬಿಟ್ಟು ಅಲ್ಲಿ ನಿಮಗೆ ಸಿಗ್ತೀನಿ. ಓಕೆ ಗೈಸ್, ಈಗ ಈ ಒಂದು ಹೋಮ್ ಸ್ಟೇಯಿಂದ ಹೊರಡೋ ಟೈಮ್ ಬಂತು. ಸೊ ಈಗ ನೋಡೋಣ, ನೆಕ್ಸ್ಟು ಒಂದು ಪ್ಲೇಸ್ ಇದೆ, ಅಲ್ಲಿ ಬೋಟಿಂಗ್ ಇದೆ, ನೋಡೋಣ ಬ್ಯಾಂಬೂ ಬೋಟಿಂಗ್ ಅಂತ. ಹಾಂ ಬರ್ತೀವಿ, ಥ್ಯಾಂಕ್ ಯು. ಸೊ ಗೈಸ್ ಈಗ ಬಿಟ್ಟಿದ್ದೀವಿ. ಸ್ಟಾಫ್ ಮತ್ತು ಸೊ ಈಗ ಮಾತಾಡ್ತಿದ್ನಲ್ಲ ಅವರೇ ಓನರು. ಸೊ ಸಖತ್ತು ಸಾಫ್ಟ್ ಸಂಬಲ್. ಸೊ ಇವರು ನಮ್ಮ ಮೈಸೂರವರು. ಇಲ್ಲಿ ಅವ್ರದ್ದು ಹೋಮ್ ಸ್ಟೇ. ಬರೋದು ರೋಡನ್ನು ಕೂಡ ಇದೆ, ಅಡ್ವೆಂಚರಸ್. ವಯಸ್ಸಲ್ಲಿ ಕೇರಳದಲ್ಲಿ ನಾನು ನೋಡ್ಬಿಟ್ಟು ಎಲ್ಲ ಮನೆಗಳು ಒಂಥರ ಸ್ಟೈಲಿಶ್ ಆಗಿದ್ದಾವೆ. ಎಲ್ಲದು ಹೋಮ್ ಸ್ಟೇ ಅನ್ಕೋಬೇಕು. ನಿನ್ನೆ ಬಂದಾಗ ಎಲ್ಲ ಮನೆ ನೋಡ್ತಾ ಬಂದೆ, ಏನು ಸಕಲ ಕಟ್ಟಿದೆ ಅಂದರೆ ಒಳ್ಳೆ ತೋಟದಲ್ಲಿ. ಸೊ ಎಸ್ಟೇಟಲ್ಲಿ ಕಟ್ಟಿರ್ತಾರೆ, ಸಕ್ಕತ್ತಾಗಿರುತ್ತೆ. ಮತ್ತು ಈ ಥರ ಇರೋದು. ಸೊ ಗೈಸ್ ಈಗ ಪೂರ್ವ ಐಲ್ಯಾಂಡಿಗೆ ಬಂದಿದ್ದೀವಿ. ಪೂರ್ವ ದ್ವೀಪ ಅಂತ ಕರೀತೀವಿ ಇದನ್ನ. ಸೊ ಈಗ ಬಂದಿದ್ದೀವಿ ಗೈಸ್, ನೋಡೋಣ. ಹೆಂಗಿದೆ ಅಂತ ನೋಡಿದ್ವಿ ನಾನು. ಅದೇನು ಕೇರಳಗೆ ಏನಾದ್ರು ಬರ್ತೀರಿ ಅಂದರೆ ವಾರಗಟ್ಲೆ ಬರ್ರಿ, ದಿವಸಕ್ಕೆ ಒಂದು ಜಾಗ ಮಾತ್ರ ನೋಡೋಕ್ಕಾಗೋದು. ಅದು ಬೆಳಗ್ಗೆ ನೀವು ಎಷ್ಟೊತ್ತಿಗಾದ್ರೂ ಮಕ್ಕಳ್ರೆ ರಾತ್ರಿ ಬೆಳಗ್ಗೆ 6:30-7 ಗಂಟೆಗೆ ಎದ್ದು ಬಿಟ್ಟು ನೀವು ರೆಡಿಯಾಗಿ ಆ ಪ್ಲೇಸಿಗೆ ಹೋಗ್ಬೇಕು. ಆ ಪ್ಲೇಸು ಕೂಡ ಇಲ್ಲಿ ಎಲ್ಲ ಹತ್ರಗಳು ಯಾವೂ ಇಲ್ಲ, ಎಲ್ಲ 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಜರ್ನಿ ಮಾಡಬೇಕು. ಬೆಳಗ್ಗೆ ಹೋಗಿ ಟಿಕೆಟ್ ತಗೋಬೇಕು. ಒಂದೊಂದು ಜಾಗದಾಗೆ 200 ಜನ 300 ಜನ ಬಿಟ್ಟರೆ ಕಳಿಸಲ್ಲ.
ಟಿಕೆಟ್ ಸೋಲ್ಡ್ ಅಂತಾರೆ, ಆಮೇಲೆ ಅಲ್ಲೇನೋ ಆಲ್ಟರ್ನೇಟಿವ್ ಮಾಡಿರ್ತಾರೆ, ಅದನ್ನು ದುಡ್ಡು ಕೊಟ್ಟು ಮಾಡಿ ಬರಬೇಕು. ಇದನ್ನ ಮಾಡೋದಕ್ಕಿಂತ ಸುಮ್ಮನೆ ನಮ್ಮ ಕರ್ನಾಟಕದಾಗ ಏನಾದ್ರು ಜಾಗ ನೋಡೋದು ತುಂಬ ಒಳ್ಳೆಯದು. ಇಲ್ಲ ಒಂದೊಂದ್ಸರಿ ವಯನಾಡಿಗೆ ಬಂದ ಬಟ್ ಅವ್ರ ವ್ಯೂವಲ್ಲಿ ಕರೆಕ್ಟ್ ಮೇಂಟೈನ್ ಮಾಡ್ತಾ ಇದ್ದಾರೆ, ನೇಚರ್ ಮೇಂಟೈನ್ ಮಾಡ್ತಾ ನಮ್ಮ ಕನ್ನಡದ ಹಂಗಲ್ಲ, ಮುಳ್ಳಯ್ಯನಗಿರಿ ಹೋಗ್ಬಿಟ್ರೆ ಅಲ್ಲಿ ಫೋಟೋತೆಗೆ ಜಾಗಿರಲ್ಲ, ಎಲ್ಲ ಬಿಟ್ಟಿರ್ತಾರೆ. ಕಾರ್ ಹೋಗ್ತಿದಾರಲ್ಲ ಸ್ವಲ್ಪ ಜಾಸ್ತಿ ಇಲ್ಲಾಂದ್ರೆ ಒಂದ್ಸತಿ ಬುಕಿಂಗ್ ಮಾಡ್ಕೊಂಡು ಮತ್ತೆ ಅವ್ರು ಬಂದಾಗ ಇನ್ನೊಂದ್ಸತಿ ಬುಕಿಂಗ್ ಮಾಡ್ತಾರೆ. ಕೇರಳ ಆಗಿರೋದು ಗಾಡ್ಸ್ ಓನ್ ಕಂಟ್ರಿ. ನಾನು ಉಲ್ಟಾ ಕೂತಿದ್ದೀನಿ ಜಾಕೆಟ್ ತೆಗೆ ನೀವು ಒಂದೇ ಮಾಡ್ಕೊಡ್ರಲ್ಲ ಅಂತ ಕರ್ಕೊಂಡು. ಅಲ್ಲ ಸರ್ ಅವ್ರಿಗೆ ಮಾತ್ರ ಒಂದೇ ಡಾಲರ್ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ಅವರೇ ಇತ್ತು, ಒಬ್ಬರೇ ಇದ್ರ. ಲಕ್ಕಿ ಮ್ಯಾನ್, ಬಯಸಿ ಬಂದ ಭಾಗ್ಯ. ಲಕ್ಕಿ ಮ್ಯಾನ್ ಅವರು ನೋಡಿ. ಹಂಗೇನಾರು ಬರ್ಬೇಕಂದ್ರೆ ಎಲ್ಲ ಹೋಗೋ ತನಕ ಕಾದ್ಬಿಟ್ಟು ಕೋಲ್ ಕುಡಿಲ್ಲ ಅಂತೀನಿ, ಲೇಟ್ ಆಗ್ತದೆ. ಸುಮ್ಮನೆ ನಮ್ದಿನ ಮದುವೆ ಇಲ್ಲ. ಫಿಶರ್ ಮ್ಯಾನ್ ಅಣ್ಣ ಕನ್ನಡ ಬರುತ್ತೆ ನಿಮಗೆಲ್ಲ? ಮ್ಯಾನೇಜಬಲ್ ಸ್ವಲ್ಪ ಆಗುತ್ತೆ. ನಾವು ಒಂದಿರವು ಬೈದಿರವೆಲ್ಲ ಗೊತ್ತಾಯ್ತು ಅವ್ರಿಗೆ. ಫಾರಿನರ್ಸ್ ಬರೀ ಅದಕ್ಕೆ ಕಳ್ಸಲ್ಲ, ಡಾಲರ್ ಲೆಕ್ಕ ಕೊಟ್ಟಿದ್ರೆ ನಿಮಗೆ ಅದಕ್ಕೆ ಕಳಿಸ್ತಾರೆ. ಡಬಲ್ ಚಾರ್ಜ್ ಇರುತ್ತೆ ಅಲ್ಲ ಹೌದು. ಹೇಳಿಲ್ಲ, ಡಬಲ್ ಟ್ರಿಬಲ್ ಇರ್ತಂತೆ ಹೆಚ್ಚು ಕಮ್ಮಿ. 450 ಅವರಿಗೆ ಲೋಕಲ್ ಇಂಡಿಯನ್ಸ್ ಬೆಲೆ ಇಲ್ಲ, ನಮ್ಮ ಕಂಟ್ರಿಗೆ ನಮಗೆ ಬೆಲೆ. ಅಲ್ಲ ವಿನಯ್ ಅವರೇ, ನೀವೀಗ ಒಂದ್ ಮಾತು ಇದನ್ನ ಹೇಳ್ತೀನಿ, ಇದನ್ನ ಯೂಟ್ಯೂಬಿಗೆ ಹಾಕ್ಬೇಕು. ನೋಡ್ರಿ, ನಮ್ಮ ಇಂಡಿಯಾದಲ್ಲಿ ಇದ್ದು ನಮ್ಮ ಕರೆನ್ಸಿ ವ್ಯಾಲ್ಯೂ ಇಲ್ಲ ಅಂತಂದ್ರೆ ಏನ್ ಅರ್ಥ? ಕೂಡ 400 ಯಾಕೆ ಕೊಡಂದ್ರಿ? ನಮ್ ದುಡ್ಡು ಇಲ್ಲಿ ನೋಡ್ರಿ ಹಿಂಗ ಆಗ್ತಿದೆ. ಹಂಗಾಗಿ ನಾವು ನೆಕ್ಸ್ಟ್ ಬರ್ಬೇಕಾದ್ರೆ ಡಾಲರ್ ತಗೊಂಡೇ ಬರ್ಬೇಕಿಲ್ಲ. ನೆಕ್ಸ್ಟ್ ನೀನೇ ಗೂಗಲ್ ಅಲ್ಲಿ ರಿವ್ಯೂ ಬರೀತೀಯ, ಈ 400 ರೂಪಾಯಿಗೆ ಇಲ್ಲಿ 800 ರೂಪಾಯಿ ಕೊಡ್ತೀನಿ ನಾನು. ಬಾರಿ ಮೋಸ ಮಾಡ್ತಾ ಇದ್ದೀವಿ. ಎಲ್ಲಿ ಮೊಸಳೆ ತರದ ಮೊಸಳೆನೇ ಇರ್ತವೆ ಏನೋ, ಮೊಸಳೆಲ್ಲಪ್ಪೇ ಅದು ಕಟ್ಟಿಗೆ, ಅಲ್ಲೇ ಕಟ್ಟಿಗೆ ಅಪ್ಪ ಅದು. ಚೆನ್ನಾಗಿತ್ತು, ಒಂಥರ ಸ್ಮೂತ್ ಆಗಿ ಡ್ರೈವ್ ಆಗ್ತದೆ. ಅಲ್ಲ ಇದೊಂಥರ ಐಡಿಯಾ. ರೋಪ್ ನೋಡಿ, ಗಂಧು ಮರನ ಯಾವ್ದು? ಗಂಧು ಮರ ಅಲ್ಲ, ತೆಗೆಣ ಸುಮ್ಮನೆ ಫೋಟೋ ತಗೋಬೇಕಷ್ಟೇ. ಒಣಗಿರೋ ಮರ ಈ ಕಡೆ ತೆಗೆ. ಚೆನ್ನಾಗಿತ್ತು ಒಣಗಿರೋ ಮರ ಹಾಕಿ. ಇದೊಂಥರ ಚೆನ್ನಾಯ್ತಲ್ಲ? ಅಲ್ಲ, ಈ ರೋಪ್ ಐಡಿಯಾ ಚೆನ್ನಾಗಿದೆ. ಅಲ್ಲ ಅದು ಎಲೆ ಇದು ನೋಡು, ಎಲೆ ತೆಂಗಿದೆ. ಸೊ ರೋಪ್ ಐಡಿಯಾ ಇದು ಹೊಸ್ದಾಗಿ ನೋಡ್ತಾ ಇರೋದು. ಈ ಕಡೆ ಸೈಡ್ ಅನ್ನಂಗಿಲ್ಲ, ಆ ಕಡೆ ಸೈಡ್ ಇಲ್ಲಪ್ಪ ಕೋಲು ಇದು ಕಬಿನಿ. ಹೌದಾ? ಕಬಿನಿ ಇಲ್ಲಿಂದ 36 ಕಿಲೋಮೀಟರ್ಗೆ ನಮ್ದು ಟಿ ನರಸೀಪುರ ಇದಲ್ಲ, ಟಿ ನರಸೀಪುರ, ಅಲ್ಲಿ ಜಾಯ್ನ್ ಆಗುತ್ತೆ ಕಾವೇರಿಗೆ. ಹೌದಾ? ಓಕೆ ಓಕೆ. ಕಬಿನಿ ಎಷ್ಟು ಕಿಲೋಮೀಟರ್ ಆಯ್ತು ಇಲ್ಲಿಂದ? ಕಬಿನಿ 25 ಕಿಲೋಮೀಟರ್. ಅಲ್ಲೇನೇ ನೋಡೋದಕ್ಕೆ ಅಲ್ಲಿ ಇದಲ್ಲ ಸಫಾರಿ, ಸಫಾರಿ ಬ್ಯಾಕ್ ವಾಟರ್ ಇದಲ್ಲ, ಅದು ಟೈಮಿಂಗ್ಸಾ? ಅದು ಗೊತ್ತಿಲ್ಲ. ಅದು ಟೈಮಿಂಗ್ ಸಫಾರಿ ಟೈಮಿಂಗ್ ಇದೆ, ಮಾರ್ನಿಂಗ್ ಈವ್ನಿಂಗ್. ಅಲ್ಲ ಲಿಮಿಟೆಡ್ ಆನ್ಲೈನ್ ಇಲ್ಲ, ಮಾರ್ನಿಂಗ್ ಮತ್ತೆ ಆನ್ಲೈನ್ ಬುಕ್ಕಿಂಗ್ ಆನ್ಲೈನ್ ಬುಕ್ಕಿಂಗ್. ಎಷ್ಟು ಚೆನ್ನಾಗಿ ಅದಕ್ಕೆ ಹಾಳಾಗೋಗಿರೋದು, ಉಳ್ಕೊಂಡಿರೋದು. ಅಲ್ಲ ಕೊಡಚಾದ್ರಿ ಜೆಟ್ ಪಾಯಿಂಟ್ ಅವೆಲ್ಲ ಈಗ ಬುಕ್ಕಿಂಗು. ಇವರು ಇಷ್ಟು ಕೊಡ್ತಾದ್ರೆ ಅಲ್ಲ, ಈಗ ಇವರೆಲ್ಲ ಉಳಿಸಿದ್ರಲ್ಲ, ಈಗೆಲ್ಲ ಲ್ಯಾಂಡ್ ಸ್ಕೇಡಿಂಗ್ ಆಗಿ ಎಲ್ಲ ಹೋಗೋದಕ್ಕೆ ಕೊಡ್ತಾದ್ರೂ ಅಷ್ಟೇ ಉಳ್ಸಕ್ ಹೋಗ್ತಾರೆ. 4 ಜನಕ್ಕೂ ನೋಡ್ದಂಗೆ ಏನ ಅಷ್ಟೇ ಅಲ್ಲ, ಟ್ರೆಕಿಂಗ್ ಎಲ್ಲ ಬುಕಿಂಗ್ ಮಾಡಿದ್ದಾರೆ, ಎಲ್ಲ booking. ಕರ್ನಾಟಕದಲ್ಲ ಬುಕಿಂಗ್ ಮಾಡಿದ್ದಾರೆ. ಬಚ್ಚಿ ಅದೇನೋ ಆಲ್ಟರ್ನೇಟಿವ್ ವ್ಯವಸ್ಥೆ ಅನ್ಸ್ತಾರೆ. ನಂಗೆ ಈ ಥರ ಬ್ಯಾಂಬೂ ಫಾರೆಸ್ಟ್ ಎಲ್ಲ ಇದು ಬ್ಯಾಂಬೂ ಬೋಟ್. ಸರಿ ಈಗ ಇವ್ರದ್ದೊಂದು ಸ್ನ್ಯಾಪ್ ಹಾಕ್ಬಿಡೋಣ ಅಲ್ವಾ? ಹಂಗಾರೆ ಗೊತ್ತಾಗುತ್ತೆ ಅದು ಹೆಂಗಿರುತ್ತೆ ಅಂತ. ನಾನು ಅವೆಲ್ಲ ಟ್ರೈ ಮುರಿದೋತು. ಪಂಚರ್ ಆಯ್ತು. ಸೇಫ್ಟಿ ಪ್ರಿಕಾಷನ್ ಎಲ್ಲ ನೀರಿಗೆ ಹಾರಿ. ಅದು ಹಳೆದು ಹಳೆದು. ಇವೆಲ್ಲ ಹಳೆವು ಎಲ್ಲ, ಇವೆಲ್ಲ ಗ್ಯಾರೇಜ್ ಬಿದ್ದಿರೋ. ಗೋಣಕಪ್ಪ ಮೇಲೆ ಹೋಗೋದ, ಹಿಂಗ್ ಹೋಗೋದ? ನನಗೆ ಗೋಣಕಪ್ಪಗೆ ಹೋಗೋದ್ರ ಅವ್ಳ ಮಗಳು ಕರ್ಕೊಂಡು ಹೋಗೋಣ. ಸೊ ಎಂತ ಇದು ಹೆಂಗಿರುತ್ತೆ ಕೇರಳ ರೈಸ್ ಅಂತ ಊಟ ಮಾಡೋಣ. ಕೇರಳ ಊಟ. ಸೊ ಚೆನ್ನಾಗಿ ಮಾಡಿದಂತಾರೆ ಇದು. ಮೇಡಮ್ ಆಮೇಲೆ ಹಚ್ಕೋಬೋದಾ? ಇದಾದ್ಮೇಲೆ ಹಚ್ಕೊಂತೀವಿ. ಇದಾದ್ಮೇಲೆ
ಸೊ ಕೇರಳ ರೈಸು ಸಾಂಬಾರು ಎಲ್ಲ ಚೆನ್ನಾಗಿದೆ, ಏನು ಅಂತ ಗೊತ್ತಾಗ್ತಿಲ್ಲ, ಡಿಫ್ರೆಂಟ್ ಟೇಸ್ಟ್ ಕೊಡ್ತಾ ಇದೆ. ಸ್ಮೂತ್ ಆಯ್ತು ರೈಸು. ದಪ್ಪ ಐತೆ, ಸ್ಮೂತ್ ಐತೆ, ಭಾಳ ತುಂಬ ಸಿಗುತ್ತೆ. ಬಾಳೆ ಎಲೆ ಊಟ ಯಾವುದೋ ಮದುವೆ ಊಟ ಮಾಡೋಣ. ಓಕೆ ಗೈಸ್, ಈಗ ಇಲ್ಲೊಂದು ಕುರುವ ಐಲ್ಯಾಂಡ್ ಈಗ ಹೊರಟಿದ್ದೀವಿ, ಮೈಸೂರು ಕಡೆ ಪಯಣ. ಇದು ನಾಗರೋಳು ಟೈಗರ್ ರಿಸರ್ವ್ ಹೋಗ್ತಾ ಇದ್ದೀವಿ. ಸೊ ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್. ಸೊ ಈಗ ಹೊರಡ್ತಾ ಇದ್ದೀವಿ ಸ್ನೇಹಿತರೆ. ಇವತ್ತು ಡೇ 4, ಇವತ್ತು ರಿಟರ್ನ್ ಊರಿಗೆ. ಸೊ ಇದೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಅರಮನೆ ನಗರಿ ಮೈಸೂರು ಸಿಟಿನೇ ಸಿಟಿಗಂದ್ರೆ ಎಷ್ಟು ಕೂಲಾಗಿರುತ್ತೆ ಅಂತ ರೈಡ್ ಮಾಡೋಕ್ಕೆ. ಸೊ ನಮಸ್ಕಾರ ಎಲ್ರಿಗೂ. ಈಗ ನಾವು ಹೋಗ್ತಾ ಇದ್ದೀವಿ ಅದು ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ. ಸೊ KRS ಬ್ಯಾಕ್ ವಾಟರ್ ಇರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ನೋಡೋಣ. ಸೊ ಗೈಸ್ ನಮಸ್ಕಾರ. ಸೊ ಗೈಸ್ ಇವತ್ತು ಲಾಸ್ಟ್ ಡೇ, KRS ಬ್ಯಾಕ್ ವಾಟರ್ ನೋಡ್ಕೊಂಡು ಈಗ ಹೋಗ್ತಿದ್ದೀವಿ. ಈಗ ಬ್ಯಾಕ್ ವಾಟರ್ ನೋಡೋಣ ಅಲ್ಲಿ ಹೀಗಿದೆ ಅಂತ. ಒಂದು ದೇವಸ್ಥಾನ ಇದೆ, ಶ್ರೀ ವೇಣುಗೋಪಾಲ ಸ್ವಾಮಿ. ಸೊ ಇದು ಎಂಟ್ರೆನ್ಸ್, ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಎಂಟ್ರೆನ್ಸ್. ಓಕೆ, ಟೆಂಪಲ್ ಒಳಗಡೆ ಇಲ್ಲಿ ಕ್ಯಾಮ್ರಾಸ್ ಅಲೋ ಇಲ್ಲ, ಅದಕ್ಕೋಸ್ಕರ ವೀಡಿಯೋ ಮಾಡಿಲ್ಲ. ಸೊ ಸ್ನೇಹಿತರೆ, ಈ ಒಂದು ಊಟಿ ಸೀರೀಸ್ನ ನೋಡಿ ಎಂಜಾಯ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹೀಗೆ ನೋಡ್ತಾ ಇರಿ, ಸದಾ ನಗ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಎಲ್ರಿಗೂ ತಲುಪುವಂತೆ ಶೇರ್ ಮಾಡಿ ಸ್ನೇಹಿತರೆ. ಇಂದು ನಿಮ್ಮ ಪ್ರೀತಿಯ ಕ್ರೇಜಿ ಪರಮಾತ್ಮ.